ಸುಮಾರು ಪೋಷಕರು ಮಾರ್ಕ್ಸ್ ಬೇಸಿಸ್ ಮೇಲೆ ಮುಂದೆ ಏನು ತಗೋಬೇಕು ಅನ್ನೋ ನಿರ್ಧಾರ ಮಾಡೋ ಸಾಧ್ಯತೆಯೇ ಜಾಸ್ತಿ ಮಾರ್ಕ್ಸ್ ಬಂದರೆ ಮಕ್ಕಳು ಬುದ್ಧಿವಂತರು, ಹಾಗಾಗಿ ಅವರು ವಿಜ್ಞಾನನೇ ಓದಬೇಕು ಅಂತ ಅಥವಾ ಸ್ಟೆಮ್ ಕರಿಯರ್ಸೇ ಆಯ್ಕೆ ಮಾಡ್ಕೋಬೇಕು. ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆದರೆ ಕಾಮರ್ಸ್ ಓದಲಿ, ತೀರಾ ಕಮ್ಮಿ ಆದರೆ ಆರ್ಟ್ಸ್ ಓದಲಿ ಅನ್ನೋದೊಂದು ಭಾವನೆ ನಮ್ಮ ಪೋಷಕರಲ್ಲಿದೆ. 100/100 ಅಂದರೆ ಜನ ನಗೋರು, ಯಾಕಂದರೆ ಆ ಸಾಧ್ಯತೆಯೇ ಇರಲಿಲ್ಲ. ಇವತ್ತು ನೀವು ನೋಡ್ಬೋದು, ನೀವು ನಮ್ಮ ಸ್ಟೇಟ್ ಬೋರ್ಡಲ್ಲಿ ಎಸ್ಪೆಷಲಿ 625ಕ್ಕೆ 625 ತೊಗೊಳ್ಳೋ ನಿಮ್ಗೆ ತುಂಬ ಮಕ್ಕಳು ಸಿಗ್ತಾರೆ. ನೀವು ನೋಡಿ, ಯಾವುದೇ ವ್ಯಕ್ತಿ ಆಗಲಿ ಏನಾರ ಕೆಲಸದಲ್ಲಿ ಕಷ್ಟ ಅಂತ ಅನಿಸಿದ್ರೆ ಮನಸ್ಸು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಕರಿಯರ್ ಆಗಲಿ ಜೀವನ ಆಗಲಿ ಒಂದು ಆಟ ಇದ್ದ ಹಾಗೆ. ಯಾವುದೇ ಆಟ ಒಬ್ಬ ಪ್ಲೇಯರ್ ಆಡೋಕ್ಕೆ ಮೈದಾನಕ್ಕೆ ಇಳಿದ್ರೆ ಗೆಲ್ಲಬೇಕು ಅಂತಲೇ ಇಳಿಯೋದು. 10ನೇ ಕ್ಲಾಸ್ ಆದಮೇಲೆ ಆ ಮಗು ತಿರ್ಗಾ ಮ್ಯಾಥ್ಸ್ ಅಥವಾ ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡಿಕೊಂಡ್ರೆ ನನ್ನ ಪ್ರಕಾರದಲ್ಲಿ ಅದು ಎಡುತ್ತಾ ಇದ್ದಾರೆ. ನ್ಯೂಮರಿಕಲ್ ಲಾಜಿಕಲ್ ಆ್ಯಪ್ಟಿಟ್ಯೂಡ್ ಇಫ್ ಇಟ್ ಇಸ್ ವೆರಿ ಲೋ, ನಾನು ಎಲ್ಲರಿಗಿಂತ ಎಷ್ಟೇ ಪಟ್ಟು ಕಷ್ಟಪಟ್ಟರೂ ಸಹ ನನಗೆ ಮ್ಯಾಥ್ಸಲ್ಲಿ ಒಂದು ಡೀಸೆಂಟ್ ನಂಬರು ಬರೋದು. ಕೆಲವು ಸಲ ಆ್ಯಪ್ಟಿಟ್ಯೂಡ್ ಇರುತ್ತೆ, ಅಬಿಲಿಟಿ ಇರುತ್ತೆ. ಆದರೆ ದುರಾದೃಷ್ಟವಶಾತ್ ಏನಾಗುತ್ತೆ, ಶಾಲೆಯಲ್ಲಿ ಪಾಠ ಮಾಡೋ ಮೇಷ್ಟ್ರು ಮಕ್ಕಳಲ್ಲಿ ಆಸಕ್ತಿನ ಸೃಷ್ಟಿ ಮಾಡಿರೋದು. ಮಾರ್ಕ್ಸ್ ಕಮ್ಮಿ ಇದೆ ಅಂದ ತಕ್ಷಣ ನಾವು ಆ್ಯಪ್ಟಿಟ್ಯೂಡೇ ಇಲ್ಲ ಅಂತ ಅಂದ್ಕೊಳ್ಳೋಕ್ಕಲ್ಲ. ಎಷ್ಟೋ ಸಲ ಆಸಕ್ತಿ ಇಲ್ದಲೇ ಇರೋ ಕಾರಣನೂ ಮಕ್ಕಳು ಎಫರ್ಟ್ ಹಾಕಿ, ಅಂದರೆ ನನಗೆ ಅದು ತಲೆಗೆ ಹೋಗಲ್ಲ, ಮ್ಯಾಥ್ಸ್ ನನಗೆ ಕಬ್ಬಿಣದ ಕಡಲೆ ಅಷ್ಟೆ. ನಮಸ್ಕಾರ, ಕರಿಯರ್ ಡೆಸ್ಕ್ಗೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಇನ್ನೇನು SSLC ಪರೀಕ್ಷೆ ಹತ್ರ ಬರ್ತಾ ಇದೆ. ಈ ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಪೇರೆಂಟ್ಸ್ಗೆ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಕಾಡ್ತಾ ಇರುತ್ತೆ. ನೆಕ್ಸ್ಟು ನನ್ನ ಮಗನಿಗೆ ಅಥವಾ ಮಗಳಿಗೆ ಯಾವ ಕಾಂಬಿನೇಷನ್ನ ಕೊಡಿಸ್ಬೇಕು, ಮಾರ್ಕ್ಸ್ ಎಷ್ಟು ಬರುತ್ತೆ, ಅದ್ರ ಮೇಲೆ ನಾವು ಡಿಪೆಂಡ್ ಆಗೋಣ, ಈ ಥರ ಎಲ್ಲ ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಟೆನ್ಷನ್ ಇರುತ್ತೆ. ಹಾಗಿದ್ರೆ ಮಗುವಿನ ಭವಿಷ್ಯದ ನಿರ್ಧಾರ ಮಾರ್ಕ್ಸಿಂದ ಆಗುತ್ತಾ? ಈ SSLC ಮಾರ್ಕ್ಸಲ್ಲಿ ಎಷ್ಟು ತಗೊಳ್ತಾರೆ ಅದ್ರ ಮೇಲೆ ಕಾಂಬಿನೇಷನ್ನ ನಾವು ಡಿಸೈಡ್ ಮಾಡ್ತೀವಾ? ಬನ್ನಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಎಂದಿನಂತೆ ನಮ್ಮ ಕರಿಯರ್ ಡೆಸ್ಕ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಫೌಂಡರ್ ಆಫ್ ಮೈ ಕರಿಯರ್ ಲ್ಯಾಬ್ ಆ್ಯಂಡ್ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ ಬೆಳ್ಳೂರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮಗೆ ಗೊತ್ತೇ ಇದೆ, ಪೇರೆಂಟ್ಸಲ್ಲಿ ಇನ್ನೇನೋ SSLC ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಒಂದಷ್ಟು ಕ್ವೆಶನ್ಸ್ ಅವ್ರಿಗೇನೆ ಹಾಕೊಳ್ತಿರ್ತಾರೆ, ಮತ್ತು ಎಲ್ಲ ಕಡೆನೂ ಒಂದಷ್ಟು ಎನ್ಕ್ವೈರಿ ಮಾಡ್ತಿರ್ತಾರೆ. ಯಾವ ಕಾಂಬಿನೇಷನ್ ಕೊಡಿಸ್ಬೇಕು ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ಕೊಳ್ತಾನೇ ಇರ್ತಾರೆ, ಗಂಡ ಹೆಂಡತಿ ಇಬ್ಬರೂ ಕೂಡ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ಬಟ್ ನನ್ನ ಹತ್ರ ಕೌನ್ಸಲಿಂಗ್ ಬರೋ ಅಪ್ಪ ಅಮ್ಮ ಮಕ್ಕಳುಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ ಮಾಡ್ಕೊತಾ ಇದ್ದೀವಿ ಅನ್ನೋದು ನನ್ನ ಭಾವನೆ. ಯಾಕೆ ಎಡವಟ್ ಆಗತ್ತೆ ಅಂದರೆ, ನೀವು ಹೇಳ್ದಾಗೆ ಸುಮಾರು ಪೋಷಕರು ಮಾರ್ಕ್ಸ್ ಬೇಸಿಸ್ ಮೇಲೆ ಮುಂದೆ ಏನು ತಗೋಬೇಕು ಅನ್ನೋ ನಿರ್ಧಾರ ಮಾಡೋ ಸಾಧ್ಯತೆಯೇ ಜಾಸ್ತಿ. ಯಾಕೆ ಅಂದರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಜಾಸ್ತಿ ಮಾರ್ಕ್ಸ್ ಬಂದರೆ ಮಕ್ಕಳು ಬುದ್ಧಿವಂತರು, ಹಾಗಾಗಿ ಅವರು ವಿಜ್ಞಾನನೇ ಓದಬೇಕು ಅಥವಾ ಸ್ಟೆಮ್ ಕರಿಯರ್ಸೇ ಆಯ್ಕೆ ಮಾಡ್ಕೋಬೇಕು. ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಆದರೆ ಕಾಮರ್ಸ್ ಓದಲಿ, ತೀರಾ ಕಮ್ಮಿ ಆದರೆ ಆರ್ಟ್ಸ್ ಓದಲಿ ಅನ್ನೋದೊಂದು ಭಾವನೆ ನಮ್ಮ ಪೋಷಕರಲ್ಲಿದೆ. ಇದು ಯಾಕೆ ಸಮಸ್ಯೆ ಆಗುತ್ತೆ ಅಂದರೆ, ಈಗಿನ ಕಾಲಘಟ್ಟದಲ್ಲಿ ಮಾರ್ಕ್ಸ್ ತಗೊಳ್ಳೋದು ಸ್ವಲ್ಪ ಸುಲಭ ಆಗಿದೆ. ಯಾಕೆಂದರೆ ಯಾವುದೇ ಶಾಲೆ ನಾವು ಜನರಲಾಗಿ ನೋಡಿದ್ರೆ ಬೋರ್ಡ್ ಎಕ್ಸಾಮ್ ಬರ್ತಿದ್ದಂಗೆ ದೇ ಆಲ್ ವಿಲ್ ಬಿಕಮ್ ಗ್ಲೋರಿಫೈಡ್ ಟ್ಯುಟೋರಿಯಲ್ಸ್. ಮಕ್ಕಳಿಗೆ ಮೊದಲನೇದು ಬೇಸಿಗೆ ರಜಾ ಕಡಿತಗೊಳಿಸ್ತಾರೆ, 9th ಆದಮೇಲೆ 10th ಕ್ಲಾಸಸ್ಸು ಬೇಗ ಶುರು ಮಾಡ್ತಾರೆ, ಮತ್ತೆ ಅವ್ರಿಗೆ ಕ್ಲಾಸಸ್ ಮಾಡ್ತಾರೆ, ರಿವಿಷನ್ ಮಾಡ್ತಾರೆ, ಟೆಸ್ಟ್ಗಳು ಮಾಡ್ತಾರೆ, ಪ್ರಿಪರೇಟರಿಗಳು ಮಾಡ್ತಾರೆ, ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ. ಯಾರು ಅವ್ರ ಪ್ರಕಾರ ಲರ್ನಿಂಗ್ನಲ್ಲಿ ಕಮ್ಮಿ ಅಂದರೆ ಸ್ಲೋ ಇದ್ದಾರೆ ಅಥವಾ ಮಾರ್ಕ್ಸ್ ಕಮ್ಮಿ ಇದೆ, ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ಗಳು ಮಾಡಿ ಅವ್ರು ಹೇಗಾರ ಮಾಡಿ ಒಟ್ಟಿನಲ್ಲಿ ಅವ್ರಿಗೆ 100% ರಿಸಲ್ಟ್ ಬೇಕು ಬೋರ್ಡ್ ಎಕ್ಸಾಮಲ್ಲಿ. ಇದಲ್ದಲೆ ಕೆಲವು ಪೋಷಕರು ಸ್ವಲ್ಪ ಆಂಗ್ಸೈಟಿ ಜಾಸ್ತಿಯಾಗಿ ಟ್ಯೂಷನ್ಗೂ ಹಾಕಿರ್ತಾರೆ. ಹಾಗಾಗಿ ಮಕ್ಳಿಗೆ ಶಾಲೆಯಲ್ಲಿ ಟ್ಯೂಷನ್ನಲ್ಲಿ ಅವ್ರಿಗೆ ಎಷ್ಟು ರಿವಿಷನ್ಗಳು, ರಿಪಿಟೇಷನ್ನು, ಟೆಸ್ಟ್ಗಳು ಬರೆದಿರ್ತಾರೆ ಅಂದರೆ ಅವ್ರಿಗೆ ಪರೀಕ್ಷೆ ಬಂದರೆ ಸಾಕು, ಎಲ್ಲ ಬರೆದ್ಬಿಟ್ಟು ಮುಗಿಸ್ಕೊಂಬಿಡೋಣ ಅನ್ನೋ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಮಾರ್ಕ್ಸ್ ತೊಗೊಳ್ಳೋದು ಸುಲಭ ಆಗಿದೆ, ಯಾಕೆಂದ್ರೆ ತಯಾರಿ ಆ ಮಟ್ಟಕ್ಕೆ ಆಗ್ತಾ ಇದೆ. ಹೌದು, ಒಂದು ಕಾಲದಲ್ಲಿ ಅಥವಾ ಎನಿ ಲ್ಯಾಂಗ್ವೇಜಲ್ಲಿ 100/100 ಅಂದರೆ ಜನ ನಗೋರು, ಯಾಕಂದರೆ ಆ ಸಾಧ್ಯತೆಯೇ ಇರಲಿಲ್ಲ. ಇವತ್ತು ನೀವು ನೋಡ್ಬೋದು, ನೀವು ನಮ್ಮ ಸ್ಟೇಟ್ ಬೋರ್ಡಲ್ಲಿ ಎಸ್ಪೆಷಲಿ 625ಕ್ಕೆ 625 ತೊಗೊಳ್ಳೋ ನಿಮ್ಗೆ ತುಂಬ ಮಕ್ಕಳು ಸಿಗ್ತಾರೆ. ಅಂದರೆ ಲ್ಯಾಂಗ್ವೇಜಲ್ಲಿ ಕೂಡ 1 ಮಾರ್ಕ್ಸು ಬಿಟ್ಟಂಗೆ ತೊಗೊತಾ ಇದ್ದಾರೆ. ಹಾಗಾಗಿ ಈಗ ಒಳ್ಳೆಯ ಮಾರ್ಕ್ಸ್ ಅಂದರೆ ಏನು ಅನ್ನೋದು ಒಂದು ಪ್ರಶ್ನೆ. ಮತ್ತು ಎರಡನೇದೇನು ಅಂದರೆ,
ಮಾರ್ಕ್ಸ್ ತೊಗೊಂಡಾಕ್ಷಣ ನಮಗೆ ಆ ಸಬ್ಜೆಕ್ಟ್ನಲ್ಲಿ ಅಬಿಲಿಟಿ ಚೆನ್ನಾಗಿದೆ ಅಂತ ಏನೂ ಅಲ್ಲ. ಒಂದು ವೇಳೆ ಅಬಿಲಿಟಿ ಇದ್ರೂ ಆಸಕ್ತಿ ಇರಲೇಬೇಕು ಅನ್ನೋದು ಏನೂ ಇಲ್ಲ, ಕಂಡೀಷನ್ಸ್ ಇಲ್ಲ. ನಾನು ಯಾಕೆ ಅಬಿಲಿಟಿ ಮತ್ತು ಆಸಕ್ತಿ ಅಥವಾ ಸೈಕಾಲಜಿಲಿ ಆಪ್ಟಿಟ್ಯೂಡ್ ಅಂತಾರೆ. ಆಪ್ಟಿಟ್ಯೂಡ್ ಆ್ಯಂಡ್ ಇಂಟ್ರೆಸ್ಟ್ ಪ್ಲೇಸ್ ಎ ವೆರಿ ಡಾಮಿನೆಂಟ್ ರೋಲ್. ಒಂದು ಕಾಲದಲ್ಲಿ ಈಗ ಬಹುಶಃ ನಮ್ಮ ಕಾಲ ತೊಗೊಂಡ್ರೆ ನಾವೆಲ್ಲ ಓದ್ತಿದ್ದು ಒಂದು ಕೆಲಸಕ್ಕೋಸ್ಕರ. ಅದು ಏನು ಕೆಲಸ ಅನ್ನೋದು ನಾವು ತಲೆ ಕೆಡ್ಸ್ಕೊತಿರ್ಲಿಲ್ಲ. ನಾವು ಓದ್ತಿದ್ದ ಉದ್ದೇಶನೇ ನಮ್ಗೊಂದು ಕೆಲಸ ಬೇಕು ಅಂತ. ಹೌದು, ಯಾಕೆಂದರೆ ಅನಿವಾರ್ಯತೆ ಹಾಗಿತ್ತು, ಬಡತನ ಜಾಸ್ತಿ ಇತ್ತು ಈಗಿನ ಜನ್ರೇಷನ್ಗೆ ಹೋಲಿಸಿದ್ರೆ. ಈಗಿನ ಜನ್ರೇಷನಲ್ಲಿ ಸುಮಾರು ಮಕ್ಕಳಿಗೆ ಒಂಥರ ಪ್ರೊಟೆಕ್ಟೆಡ್ ಎನ್ವೈರ್ನಮೆಂಟ್. ಸುಮಾರು ಅಪ್ಪ ಅಮ್ಮಂದ್ರಿಗೆ ಮನಸ್ಸಲ್ಲಿ ಏನು ಅಂದರೆ ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಅವ್ರಿಗೆ ತುಂಬ ಕಷ್ಟನೇ ಗೊತ್ತಾಗ್ದಂಗೆ ತುಂಬ ಸೇಫಾಗಿ ಕರ್ಕೊಂಬಂದ್ಬಿಟ್ಟಿರ್ತಾರೆ. ಹೌದು. ಹಾಗಾಗಿ ಏನಾಗುತ್ತೆ, ಮಕ್ಕಳುಗಳಿಗೆ ಅವರೇ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಜೀವನದಲ್ಲಿ ಎಜುಕೇಷನ್ ಫಸ್ಟ್ ಟೈಮ್ ಅವ್ರಿಗೆ ಚಾಯ್ಸ್ ಬರೋದು. 10ನೇ ಕ್ಲಾಸ್ವರೆಗೂ ಅವ್ರಿಗೇನು ಚಾಯ್ಸ್ ಇಲ್ಲ. ಒಂದು ಯಾವುದೋ ಬೋರ್ಡ್ಗೆ ಅಫಿಲಿಯೇಟ್ ಆಗಿರ್ತಾರೆ, ಬೋರ್ಡ್ ಸಿಲೆಬಸ್ ಏನಿರುತ್ತೆ ಅಷ್ಟು ಅವ್ರು ಓದಲೇಬೇಕು, ಅಷ್ಟು ಸಬ್ಜೆಕ್ಟ್ ಅವರು ಓದಲೇಬೇಕು. 10ನೇ ಕ್ಲಾಸ್ ಆದ್ಮೇಲೆ ಮೊದಲನೇ ಸಲ ಅವ್ರಿಗೆ ಆಯ್ಕೆ ಅನ್ನೋದು ಬರುತ್ತೆ. ಈ ಆಯ್ಕೆನೂ ಸುಮಾರು ಸಲ ಅಪ್ಪ ಅಮ್ಮನೇ ಮಕ್ಕಳು ಪರವಾಗಿ ಮಾಡೋ ಸಾಧ್ಯತೆಯೇ ಜಾಸ್ತಿ. ಹಾಗಾಗಿ ಅಪ್ಪ ಅಮ್ಮ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ, ಮಾರ್ಕ್ಸ್ ಚೆನ್ನಾಗಿ ಬಂದಿದ್ರೆ ಸೈನ್ಸ್ ಓದಲಿ ಅನ್ನೋದೊಂದು ಇದರಲ್ಲಿ ಮಾಡ್ತಾರೆ. ಸರ್, ಹಾಗೆಯೇ ಈಗ ಸೈನ್ಸು, ಕಾಮರ್ಸು, ಆರ್ಟ್ಸ್ ಈ ಥರ ಎಲ್ಲ ಹೇಳಿದ್ರಿ ನೀವು. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿರ್ತಾನೆ ಮಗ ಅಥವಾ ಮಗಳು, ಸೊ ಅವ್ರಿಗೆ ಸೈನ್ಸ್ ಕಾಂಬಿನೇಷನ್ನೇ ಕೊಡಿಸಿರ್ತಾರೆ. ಅನ್ಫಾರ್ಚುನೇಟ್ಲಿ ಅವರ ನಿರೀಕ್ಷೆ ಏನಿರುತ್ತೆ, ಇನ್ನೂ ಸೈನ್ಸ್ ಕೊಡಿಸಿದ್ದೀನಿ, ಇನ್ನೂ ಚೆನ್ನಾಗಿ ಓದುತ್ತೆ ನನ್ನ ಮಗು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಪರ್ಫಾರ್ಮೆನ್ಸ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನಿರಬಹುದು? ನೀವು ಹೇಳಿದ ನಿಜ. ಈವನ್ ನಾವು ಡೇಟಾ ನೋಡಿದ್ರು ಸಾಮಾನ್ಯವಾಗಿ ಗಮನಿಸಿದ್ರೆ 10th ಫಸ್ಟ್ PUCದು ನಾವು ಮಾರ್ಕ್ಸ್, ಫೈನಲ್ ಎಕ್ಸಾಮ್ ಮಾರ್ಕ್ಸ್ ಡಿಫ್ರೆನ್ಸ್ ನೋಡಿದ್ರೆ ಕನಿಷ್ಠ ಪಕ್ಷ 15-20% ಡೌನ್ ಆಗಿರುತ್ತೆ, ಅಥವಾ ಕೆಲವು ಮಕ್ಕಳಲ್ಲಿ ಇನ್ನೂ ಜಾಸ್ತಿನೂ ಆಗಿರುತ್ತೆ. ಇದ್ರ ಇಮಿಡಿಯೇಟ್ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಮಗುಗೆ ಅದ್ರ ಬಗ್ಗೆ ಅದು ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ. ನಮ್ಮ ಕಾಲದಲ್ಲಿ ಏನಿತ್ತು, ಅನಿವಾರ್ಯತೆ ಜಾಸ್ತಿ ಇತ್ತು. ಹಾಗಾಗಿ ನಾವು ಹಸಿವಿಗೋಸ್ಕರ ಓದ್ತಾ ಇದ್ವಿ. ಅಂದರೆ ಜೀವನದಲ್ಲಿ ಒಂದು ಕೆಲಸ ಬೇಕು ಅನ್ನೋದು ತುಂಬ ತೀವ್ರವಾಗಿ ನಮಗೆ ಅದೊಂದು ಅವಶ್ಯಕತೆ ಇತ್ತು. ನಾನು ಅದಕ್ಕೆ ಯಾವಾಗಲೂ ಈಗ ಮಕ್ಕಳ ಒಂದು ಇಂಟ್ರೆಸ್ಟ್ ಅಥವಾ ಆಸಕ್ತಿನ ಜಾಸ್ತಿ ಗಮನಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಈಗಿನ ಜನ್ರೇಷನ್ಗೆ ತುಂಬ ಪ್ರೊಟೆಕ್ಟೆಡ್ ಜನ್ರೇಷನ್ ಅವರು. ಅವ್ರಿಗೆ ನಮಗಿದ್ದ ಹಸಿವು ಇಲ್ಲ, ಅವ್ರಿಗೆ ನಮಗಿದ್ದಷ್ಟು ಅರ್ಜು ಅಥವಾ ಡಿಸೈರ್ ಅಥವಾ ಡ್ರೈವ್ ಇಲ್ಲ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಕಷ್ಟ ಅನಿಸಿದನ್ನು ಬಿಟ್ಬಿಡ್ತಾ ಇದ್ದಾರೆ ಮಕ್ಕಳು. ಸೊ ಯಾವಾಗ ಅವ್ನು ಫಸ್ಟ್ PUC ಬಂದಾಗ ಒಂದು ಕಾರಣ ಏನು ಅಂದರೆ, ನೀವು 10ನೇ ಕ್ಲಾಸ್ ಹೋಲಿಸಿದ್ರೆ PUCನಲ್ಲಿ ನಿಮಗೆ ಸಿಲೆಬಸ್ ಜಾಸ್ತಿ ಇರುತ್ತೆ. ಬಹುಶಃ ಇಲ್ಲಿ 2-3 ಟೆಕ್ಸ್ಟ್ ಬುಕ್ ಸೇರಿಸಿದ್ರೆ ಇಲ್ಲಿ 1 ಟೆಕ್ಸ್ಟ್ ಬುಕ್ ಗಾತ್ರ ಆಗುತ್ತೆ. ಅಂದರೆ ನಾನು ತಮಾಷೆಗೆ ಹೇಳ್ತೇನೆ, ಕ್ವಾಂಟಿಟಿನೇ ಅಷ್ಟು ಇರಬೇಕಾದ್ರೆ ಈವನ್ ದ ಕ್ವಾಲಿಟಿ ಆಫ್ ಸಿಲೆಬಸ್, ದ ಟಫ್ನೆಸ್ ಆಫ್ ದ ಸಿಲೆಬಸ್ ವಿಲ್ ಬಿ ಮೋರ್. ಹಾಗಾಗಿ ಏನಾಗುತ್ತೆ, ಮಕ್ಕಳಿಗೆ ಆ ಮಟ್ಟದ ಲೆವೆಲ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಮತ್ತು ಸುಮಾರು ಸಲ ನಾವು ಈ ಡಿಸಿಷನ್ ಮಾಡ್ತೀವಲ್ಲ, ಮಾರ್ಕ್ಸ್ ಬಂದಿರೋದ್ರಿಂದ ಅವ್ರು ಸೈನ್ಸ್ ಓದಲಿ ಅಂತ. ಇಲ್ಲಿ 2 ವಿಚಾರ ಪೋಷಕರು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಂದು, ವಿಜ್ಞಾನ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ಸ್ ಓದಬೇಕು ಅಂದರೆ, ಅಥವಾ ಯಾವುದೇ ಸಬ್ಜೆಕ್ಟ್ ಓದಬೇಕು ಅಂದರೂ ಮಕ್ಕಳಲ್ಲಿ ಅದಕ್ಕೆ ತಕ್ಕನಾದ ಆಪ್ಟಿಟ್ಯೂಡ್ ಇರಬೇಕು. ಉದಾಹರಣೆ ತೊಗೊಂಡ್ರೆ, ಈಗ ಮ್ಯಾಥ್ಸು ಅಥವಾ ಫಿಸಿಕ್ಸಲ್ಲಿ ಅಂದರೆ ಅಪ್ಲಿಕೇಶನ್ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂದರೆ ಅವರ ನ್ಯೂಮರಿಕಲ್ ಲಾಜಿಕಲ್ ಅಬಿಲಿಟಿ ಅಥವಾ ಆಪ್ಟಿಟ್ಯೂಡ್ ಸ್ಟ್ರಾಂಗ್ ಇರಬೇಕು. ಮತ್ತು ಮೆಕ್ಯಾನಿಕಲ್ ಅಬಿಲಿಟಿ ಅಂತ ಹೇಳ್ತೀವಿ, ಇದು ಸ್ಟ್ರಾಂಗ್ ಇರಬೇಕು. ಯಾವ ಮಕ್ಕಳಲ್ಲಿ ಇದು ಜಾಸ್ತಿ ಇರುತ್ತೆ, ಅವರು ಸಹಜವಾಗಿ ಮ್ಯಾಥ್ಸು ಮತ್ತು ಫಿಸಿಕ್ಸ್ನ ಅವ್ರು ಎಫರ್ಟ್ ಹಾಕಿದ್ರೆ ತುಂಬ ಒಳ್ಳೆ ಸ್ಕೋರ್ ಮಾಡ್ಬೋದು. ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಎಂಜಾಯ್ ದ ಲರ್ನಿಂಗ್. ಯಾವ ಮಕ್ಕಳಲ್ಲಿ ಇದು ಕಮ್ಮಿ ಇರುತ್ತೆ, ಅವರು PUCಗೆ ಬಂದಾಗ ದೇ ವಿಲ್ ಫೈಂಡ್ ಇಟ್ ವೆರಿ ಚಾಲೆಂಜಿಂಗ್. ಅವ್ರಿಗೆ ಸಡನ್ನಾಗಿ ಮ್ಯಾಥ್ಸ್ 10th ಅಷ್ಟು ಜನ 80sಲ್ಲಿದ್ದೆ 90sಲ್ಲಿದ್ದೆ, ಈಗ ನೋಡಿದ್ರೆ ಪಾಸ್ ಆಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದರೆ, ಒಂದು, ಮ್ಯಾಥ್ಸ್ನಲ್ಲಿ ಹೊಸ ಹೊಸ ಎಲಿಮೆಂಟ್ಸ್ ಬರುತ್ತೆ. ಲೈಕ್ ಟ್ರಿಗ್ನಾಮೆಟ್ರಿ ಬರುತ್ತೆ, ಕ್ಯಾಲ್ಕ್ಯುಲಸ್ ಬರುತ್ತೆ, ಅನಾಲಿಟಿಕಲ್ ಜಾಮೆಟ್ರಿ ಬರುತ್ತೆ. ಅದು ನೀನು ಹೈಸ್ಕೂಲಲ್ಲಿ ಓದಿರಲ್ಲ. ಹಾಗಾಗಿ ಸಡನ್ನಾಗಿ ಇದು ಮ್ಯಾಥ್ಸಲ್ಲೇ ಒಂದು ಹೊಸ ಆಯಾಮ ತೆರೆದುಕೊಳ್ಳುತ್ತೆ. ಮತ್ತು ಫಿಸಿಕ್ಸಲ್ಲೂ ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿ ಆಗುತ್ತೆ, ಮತ್ತು ಅಲ್ಲೂ ಹೊಸ ಹೊಸ ಯೂನಿಟ್ಸ್ ಬರುತ್ತೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ. ನೀವು ನೋಡಿ, ಯಾವುದೇ ವ್ಯಕ್ತಿ ಆಗಲಿ ಏನಾರ ಕೆಲಸದಲ್ಲಿ ಕಷ್ಟ ಅಂತ ಅನಿಸಿದ್ರೆ ಮನಸ್ಸು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಅವ್ರ ಮೆಂಟಲ್ ಎನರ್ಜಿ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಕಷ್ಟ ಅಂದಾಗ ಏನು ಮಾಡುತ್ತೆ, ನೆವಗಳನ್ನ ಹುಡ್ಕಕ್ಕೆ ಶುರು ಮಾಡತ್ತೆ ಮನಸ್ಸು, ಅದನ್ನು ಮಾಡದೇ ಇರೋದಕ್ಕೆ. ಮಕ್ಕಳಲ್ಲೂ ಇದೇ ಆಗುತ್ತೆ. ಆಗೇನು ಮಾಡ್ತಾರೆ, ನಮ್ಮ ಕಾಲೇಜ್ ಸರಿ ಇಲ್ಲ, ನಮ್ಮ ಮೇಷ್ಟ್ರು ಸರಿ ಇಲ್ಲ, ಇಲ್ಲ ಇನ್ಯಾರೋ ಸರಿ ಇಲ್ಲ ಅಂದರೆ ನೆವಗಳು ಹುಡ್ಕಕ್ಕೆ ಶುರು ಮಾಡ್ತಾರೆ ಅವರು. ಅದೇ ಮಕ್ಕಳಿಗೆ ಇಷ್ಟವಾಗಿ ಓದಿ ಅದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂದರೆ ಅವಾಗ ಖುಷಿಯಾಗಿ ಇನ್ವಾಲ್ವ್ ಆಗ್ತಾರೆ. ಸರ್, ಹಾಗೆಯೇ 1st to 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ಒಂದು ಮಗು ಮ್ಯಾಥ್ಸಲ್ಲಿ ತುಂಬಾ ವೀಕ್ ಇರುತ್ತೆ. ಆದ್ರೂ ಕೂಡ
ಕಾಮರ್ಸ್ ಕಾಂಬಿನೇಷನ್ಗೆ ಹೋಗ್ತಾರೆ, ಅಲ್ಲಿ ಅಕೌಂಟ್ಸ್ ಬರುತ್ತೆ. ನೆಕ್ಸ್ಟು ಬಿ ಕಾಮ್ಗೆ ಹೋಗ್ತಾರೆ, ಬಿ ಕಾಮಲ್ಲಿ ಅಕೌಂಟ್ಸ್ ಜೊತೆಗೆ ಮತ್ತೆ ಟ್ಯಾಕ್ಸ್ ಆ್ಯಡ್ ಆಗುತ್ತೆ. ಸೊ ಅಲ್ಲಿ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ, ಓ ನಾನು ಯಾಕೆ ಬಂದೆ ಈ ಕಾಂಬಿನೇಷನ್ಗೆ ಅಂತೆಲ್ಲ ಹೇಳಿ. ಸೊ ಹೇಗೆ? ಹೌದು, ಒಂದು ಕಾಲದಲ್ಲಿತ್ತು ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆ ಅಂದರೆ ಇಂಟೆಲಿಜೆನ್ಸ್ನ ಮೆಷರ್ ಮಾಡೋಕ್ಕೆ IQ ಅಂತ ಒಂದು ಪ್ಯಾರಾಮೀಟ್ರಿಕ್, ಇಂಟೆಲಿಜೆನ್ಸ್ ಕೋಶಂಟ್. ನಮಗೆಲ್ಲ ಗೊತ್ತಿರೋಂಗೆ ಇದ್ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ದು ತುಂಬ ಹೈ ಇತ್ತು. ಹಾಗಾಗಿ ಒಂದೊಂದು ಸ್ಟ್ಯಾಂಡರ್ಡ್ ಆಗೋಯ್ತು. ಆಲ್ಬರ್ಟ್ ಐನ್ಸ್ಟೈನ್ ಅಷ್ಟು IQ ಇದೆ ಅಂದರೆ ಹುಡುಗ ಅಥವಾ ಹುಡುಗಿ ತುಂಬ ಬುದ್ಧಿವಂತೆ ಅನ್ನೋದು ಒಂದು ನಂಬಿಕೆ ಇತ್ತು. 1980ಸಲ್ಲಿ ಹೊವರ್ಡ್ ಗಾರ್ಡ್ನರ್ ಅನ್ನೋ ಒಬ್ಬ ಹಾರ್ವರ್ಡ್ ಯೂನಿವರ್ಸಿಟಿ ಸೈಕಾಲಜಿ ಪ್ರೊಫೆಸರು, ಈತ ಒಂದು ಥಿಯರಿ ತೊಗೊಂಬಂದ. ಆ ಥಿಯರಿ ಹೆಸರು MI ಥಿಯರಿ ಅಂತ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ. ಇವನು ಏನು ಹೇಳ್ತಾನೆ ಈ ಥಿಯರಿ ಮೂಲಕ ಅಂದರೆ ಬುದ್ಧಿವಂತಿಕೆ ಅನ್ನೋದಕ್ಕೆ ಏಕರೂಪ ಇಲ್ಲ ಅಂತ, ಅದಕ್ಕೆ ಹಲವಾರು ಆಯಾಮಗಳು ಇದೆ, ಮಲ್ಟಿಪಲ್ ಇಂಟೆಲಿಜೆನ್ಸ್. ಅವನು ಮೊದಲನೇ ಸಲ ಈ ಥಿಯರಿ ತಂದಾಗ ಇಂಟೆಲಿಜೆನ್ಸು 8 ವಿಧವಾಗಿದೆ ಅಂತ ಹೇಳ್ದ, 8 ಡಿಫ್ರೆಂಟ್ ಡೈಮೆನ್ಷನ್ಸ್. ಆಮೇಲೆ ಅದಕ್ಕೊಂದು ಇನ್ನೊಂದು 2-3 ಸೇರಿಸ್ದ. ಅವನ ಲೆಕ್ಕದ ಪ್ರಕಾರ ನಮ್ಮ ಸಚಿನ್ ತೆಂಡೂಲ್ಕರ್ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಆಗಲಿ SLC ಓದಿಲ್ಲ ಅಂದ್ರೂ ಅವರು ಸಹ ಬುದ್ಧಿವಂತರು. ಹೌದು, ಡೆಫಿನೆಟ್ಲಿ. ಲತಾ ಮಂಗೇಶ್ಕರು ಬುದ್ಧಿವಂತರೆ. ಏನು ಬೇಡ, ಉದಾಹರಣೆಗೆ ಒಂದು 4 ವರ್ಷದ ಅಥವಾ 5 ವರ್ಷದ ಮಗು ಒಂದು ರಿಯಾಲಿಟಿ ಶೋನಲ್ಲಿ ಹಾಡಾಡತ್ತೆ. ಅದಕ್ಕೆ ಸ್ಕ್ರಿಪ್ಟ್ ಓದಕ್ಕೆ ಬರಲ್ಲ, ಅಕ್ಷರ ಇನ್ನೂ ಕಲ್ತಿಲ್ಲ ಅದು. ಬಟ್ ಹಾಡನ್ನು ನೆನಪಿಟ್ಕೊಂಡು ರಾಗಬದ್ಧವಾಗಿ ಶ್ರುತಿಬದ್ಧವಾಗಿ ಅದು ಹಾಡ್ತಾ ಇದೆ ಅಂದರೆ ಅಲ್ಲಿಗೆ ಎಲ್ಲೋ ಒಂದು ಕಡೆ ಅದ್ರ ಇಂಟೆಲಿಜೆನ್ಸು, ನಾವದು ಪೂರ್ವಜನ್ಮದ ಸಂಸ್ಕಾರ ಅನ್ಬೋದು ಆರ್ ವಾಟ್ ಎವರ್ ಏನೋ. ಬಟ್ ಅರ್ಥ ಏನು ಅಂದರೆ ಆ ಮಗುಗೆ ಅದಕ್ಕೆ ಬೇಕಾಗಿರೋ ಒಂದು ಸ್ಪೆಸಿಫಿಕ್ ಇಂಟೆಲಿಜೆನ್ಸು ಸ್ಟ್ರಾಂಗ್ ಆಗಿದೆ ಅಂತ ಆಯಿತು. ಈಗ ಮ್ಯಾಥ್ಸ್ ನೀವು ಉದಾಹರಣೆ ಕೊಟ್ರಿ, ಕೆಲವು ಮುಂಚೆಯಿಂದ ವೀಕ್ ಇರ್ತಾರೆ, ಕಾಮರ್ಸಿಗೆ ಬರ್ತಾರೆ, ಅಲ್ಲೂ ಮ್ಯಾಥ್ಸ್ ಬೇಕಾಗತ್ತೆ, ದೇ ಸ್ಟ್ರಗಲ್ ಬಿಗ್ ಟೈಮ್ ಅಂತ. ನಾನು ಹೇಳೋದು ಕರಿಯರ್ ಆಗಲಿ ಜೀವನ ಆಗಲಿ ಒಂದು ಆಟ ಇದ್ದ ಹಾಗೆ. ಯಾವುದೇ ಆಟ ಒಬ್ಬ ಪ್ಲೇಯರ್ ಆಡೋಕ್ಕೆ ಮೈದಾನಕ್ಕೆ ಇಳಿದ್ರೆ ಗೆಲ್ಲಬೇಕು ಅಂತಲೇ ಇಳಿಯೋದು. ಹೋಗಬೇಕು. ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ವಾಲಿಬಾಲ್ ಆಗಲಿ, ನಾನು ಮೈದಾನಕ್ಕೆ ಇಳಿದ್ಮೇಲೆ ನಾನು ಗೆಲ್ಲಬೇಕು, ನಮ್ಮ ತಂಡ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದನೇ ಮೈದಾನಕ್ಕೆ ಇಳಿತೀವಿ. ನಾವು ಒಂದು ಆಟ ಗೆಲ್ಲಬೇಕು ಅಂದರೆ ನಮ್ಮ ಸ್ಟ್ರೆಂತ್ ತಕ್ಕನಾಗಿ ಆಡಬೇಕಾ, ಇಲ್ಲ ನಮ್ಮ ವೀಕ್ನೆಸ್ ತಕ್ಕನಾಗಿ ಆಟ ಆಡಬೇಕಾ? ಎರಡೂ ಮ್ಯಾಟ್ರ್. ನಮ್ಮ ವೀಕ್ನೆಸ್ ನಮಗೆ ಗೊತ್ತಿರಬೇಕು ಮತ್ತು ನಮ್ಮ ಸ್ಟ್ರೆಂತ್ನ ಉಪಯೋಗಿಸ್ಕೊಂಡು ನಾವು ಆಟ ಆಡಿದ್ರೆ ವೀಕ್ನೆಸ್ಸು ಮರೆ ಮಾಚಬೇಕು. ಯಾಕೆ ಹೇಳಿ, ವೀಕ್ನೆಸ್ ಎದುರಾಳಿಗೆ ಗೊತ್ತಾಗ್ಬಿಟ್ರೆ ಅವ್ರು ಅದನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ಸೋಲಿಸ್ತಾರೆ. ನಮ್ಮ ವೀಕ್ನೆಸ್ಸು ಅವ್ರಿಗೆ ಗೊತ್ತಾಗಬಾರ್ದು, ಆದರೆ ನನ್ನ ಆಟ ಶುಡ್ ಬಿ ಬೇಸ್ಡ್ ಆನ್ ಮೈ ಸ್ಟ್ರೆಂತ್. ಆವಾಗ ನಾನು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಲ್ವಾ? ಹೌದು. ಒಂದು ಸ್ಟ್ರಾಟಜಿ ಅಥವಾ ಟ್ಯಾಕ್ಟಿಕ್ಸ್ ನೀವೇನೇ ಕರೆದ್ರೂ ನಿಮ್ಮ ಸ್ಟ್ರೆಂತ್ ತಕ್ಕನಾಗಿ ನೀವು ಆಡಬೇಕಾಗತ್ತೆ. ಹಾಗಾಗಿ ನೀವು ಪರೀಕ್ಷೆಯಲ್ಲಿ ಅಥವಾ ನೀವು ಓದೋದ್ರಲ್ಲಿ ಗೆಲ್ಲಬೇಕು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂದರೆ ನಿಮ್ಮ ಸ್ಟ್ರೆಂತ್ ತಕ್ಕನಾಗಿ ನೀವು ಆಡಬೇಕು. ಮ್ಯಾಥ್ಸ್ ನಿಮ್ಮ ವೀಕ್ನೆಸ್ ಅಂತ ಆದರೆ ವಾಟ್ ಈಸ್ ದ ಪಾಯಿಂಟ್ ಇನ್ ಕಂಟಿನ್ಯೂಯಿಂಗ್ ಟು ಸ್ಟಡಿ ಮ್ಯಾಥಮೆಟಿಕ್ಸ್ ಈವನ್ ವೆನ್ ಯು ಹ್ಯಾವ್ ಎ ಚಾಯ್ಸ್? 10ನೇ ಕ್ಲಾಸ್ವರೆಗೂ ನಿಮ್ಗೆ ಚಾಯ್ಸ್ ಇಲ್ಲ, ಓದಲೇಬೇಕಾದ ಅನಿವಾರ್ಯತೆ ಇತ್ತು. ಹೌದು. 10ನೇ ಕ್ಲಾಸ್ ಆದಮೇಲೆ ಆ ಮಗು ತಿರ್ಗಾ ಮ್ಯಾಥ್ಸ್ ಅಥವಾ ಮ್ಯಾಥ್ಸಿಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡಿಕೊಂಡ್ರೆ ನನ್ನ ಪ್ರಕಾರದಲ್ಲಿ ಅದು ಎಡುತ್ತಾ ಇದ್ದಾರೆ. ಇದು ಬಹುಶಃ ಯಾಕಾಗತ್ತೆ ಅಂದರೆ ಎಲ್ಲೋ ಒಂದು ಕಡೆ ಈಗಲೂ ಪೋಷಕರಲ್ಲಿ ಸಮಾಜದಲ್ಲಿ ಒಂದು ನಂಬಿಕೆ ಏನಿದೆ ಅಂದರೆ ಬುದ್ಧಿವಂತರು ಅಂದರೆ ಮ್ಯಾಥ್ಸು ಸೈನ್ಸಲ್ಲಿ ಚೆನ್ನಾಗಿರಬೇಕು ಅನ್ನೋದೊಂದು ಇದೆ. ಅದಕ್ಕೋಸ್ಕರ ನಾನು ಹೊವರ್ಡ್ ಗಾರ್ಡ್ನರ್ ಅವ್ರನ್ನ ಥಿಯರಿ ಹೇಳಿದ್ದು ಹಾಗೇನಿಲ್ಲ. ಯಾರೋ ಬಾಡಿಲಿ ಕಿನೆಸ್ಥೆಟಿಕ್ ಇಂಟೆಲಿಜೆಂಟ್ ಅಂದರೆ ಅವರು ಸ್ಪೋರ್ಟ್ಸಲ್ಲಿ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಕ್ರಿಕೆಟ್ ಆಡೋರೆಲ್ಲರೂ ಸಚಿನ್ ಆಗೋಕ್ಕಾಗಲ್ಲ, ಅಥವಾ ನಟನೆಗೆ ಹೋದವರೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಆಗೋಕ್ಕಾಗಲ್ಲ. ಅವ್ರಿಗೆ ಆ ಇಂಟೆಲಿಜೆನ್ಸ್ ಇದ್ದಿದ್ದಕ್ಕೆ ಅವ್ರು ಆ ಮಟ್ಟ ಮುಟ್ಟಿದ್ರು. ಹಾಗಾಗಿ ನನ್ನ ಇಂಟೆಲಿಜೆನ್ಸ್ ಎಲ್ಲಿದೆ, ಎಲ್ಲಿ ಸ್ಟ್ರಾಂಗ್ ಆಗಿದೆ ಅನ್ನೋದು ನಾನು ಅರ್ಥ ಮಾಡಿಕೊಂಡ್ರೆ, ಇಫ್ ಮ್ಯಾಥ್ಸ್ ಇಸ್ ಮೈ ವೀಕ್ ಪಾಯಿಂಟ್ ಅಂದರೆ ನನಗೆ ಆ್ಯಪ್ಟಿಟ್ಯೂಡೇ ಇಲ್ಲ ಅದರಲ್ಲಿ ಅಂದರೆ ನ್ಯೂಮರಿಕಲ್ ಲಾಜಿಕಲ್ ಆ್ಯಪ್ಟಿಟ್ಯೂಡ್ ಇಫ್ ಇಟ್ ಇಸ್ ವೆರಿ ಲೋ, ನಾನು ಎಲ್ರಿಗಿಂತ ಎಷ್ಟೇ ಪಟ್ಟು ಕಷ್ಟಪಟ್ಟರೂ ಸಹ ನನಗೆ ಮ್ಯಾಥ್ಸಲ್ಲಿ ಒಂದು ಡೀಸೆಂಟ್ ನಂಬರು ಬರೋದಿಲ್ಲ. ಅಲ್ಲಿಗೆ ನಾನು ಸೋಲೋ ಆಟ ಆಡ್ತಾ ಇದ್ದೀನಲ್ಲ, ನಾವು ಆಟ ಆಡ್ಬೇಕಾದ್ರೆ ಗೆಲ್ಲಕ್ಕೆ ತಾನೆ. ಆಗ ನಾನು ಅರ್ಥ ಮಾಡ್ಕೊ ಮ್ಯಾಥ್ಸ್ ಅಲ್ಲ ಅಂದರೆ ನಾನು ಬೇರೆ ಯಾವುದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಮ್ಯೂಸಿಕಲ್ ಸ್ಟ್ರಾಂಗಲ್ಲಿದ್ದೀನ, ಸ್ಪೋರ್ಟ್ಸಲ್ಲಿ ಸ್ಟ್ರಾಂಗ್ ಇದ್ದೀನ, ಅಥವಾ ನಾನು ಪದಗಳ ಬಳಕೆಯಲ್ಲಿ ಸ್ಟ್ರಾಂಗ್ ಇದ್ದೀನ. ಇಫ್ ಮೈ ವರ್ಬಲ್ ಇಂಟೆಲಿಜೆನ್ಸ್ ಇಸ್ ಸ್ಟ್ರಾಂಗ್. ಇವತ್ತಿನ ದಿನ ನಾವು ಹೇಳ್ತೀವಿ ಒಬ್ಬ ಪಬ್ಲಿಕ್ ಸ್ಪೀಕರ್ ತುಂಬ ಚೆನ್ನಾಗಿ ಮಾಡಿದ್ರೆ ಈ ಕ್ಯಾನ್ ಬಿಕಮ್ ಎನ್ ಇನ್ಫ್ಲೂಯೆನ್ಸರ್. ಇವತ್ತು ಎಷ್ಟು ಜನ ಸೋಷಿಯಲ್ ಮೀಡಿಯಾನಲ್ಲಿ ಇನ್ಫ್ಲೂಯೆನ್ಸರ್ ಆಗಿ ಜೀವನ ಮಾಡ್ತಿಲ್ವಾ? ಹೌದು. ಬಿಕಾಸ್ ದ ವೇ ದೆ ಕನೆಕ್ಟ್ ವಿತ್ ದರ್ ಆಡಿಯನ್ಸ್ ಆರ್ ವಿತ್ ದರ್ ಫ್ಯಾನ್ ಫಾಲೋಯಿಂಗ್, ಅವ್ರಿಗಿನ್ನೂ ಹೆಚ್ಚು ಜನ ಸೇರ್ತಾ ಹೋಗ್ತಾರೆ ಫಾಲೋಯಿಂಗ್ನಲ್ಲಿ. ಅವ್ರು ಅದನ್ನೇ ಜೀವನ ಮಾಡ್ಕೊಂಡು ಇವತ್ತು ಬದುಕ್ತಾ ಇದ್ದಾರಲ್ಲ. ಅದಕ್ಕೆ ಈಗಿನ ಜನ್ರೇಷನ್ಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ತುಂಬ ಇದೆ. ಹಾಗಾಗಿ ನಿನ್ನ ಸ್ಟ್ರೆಂತ್ ಏನು ಅನ್ನೋದು ಗೊತ್ತಿರಬೇಕು. ಮತ್ತು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಾನು ವೀಕ್ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಅವ್ರೊಂದ್ಸಲ ಅಸೆಸ್ಮೆಂಟ್ ತೊಗೊಳ್ಳೋದು ವಾಸಿ. ಯಾಕೆಂದರೆ ಕೆಲವು ಸಲ ನೀವು ಹೇಳಿದ ಉದಾಹರಣೆಗೆ
ಕೆಲವು ಮಕ್ಕಳು ನಾನು ಮ್ಯಾಥ್ಸ್ ವೀಕು ಅಂತ ಅನ್ಕೊತಾರೆ, ಯಾಕೆಂದರೆ ಮಾರ್ಕ್ಸ್ ಕಮ್ಮಿ ಬರ್ತಿರುತ್ತೆ. ಮಾರ್ಕ್ಸ್ ಕಮ್ಮಿ ಬರೋದಕ್ಕೆ ನಿಮ್ಮ ಅಬಿಲಿಟಿ ಕಮ್ಮಿ ಇದೆ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಕೆಲವು ಸಲ ಆಪ್ಟಿಟ್ಯೂಡ್ ಇರುತ್ತೆ, ಅಬಿಲಿಟಿ ಇರುತ್ತೆ, ಆದರೆ ದುರಾದೃಷ್ಟವಶಾತ್ ಏನಾಗುತ್ತೆ, ಶಾಲೆಯಲ್ಲಿ ಪಾಠ ಮಾಡೋ ಮೇಷ್ಟ್ರು ಮಕ್ಕಳಲ್ಲಿ ಆಸಕ್ತಿನ ಸೃಷ್ಟಿ ಮಾಡಿರಲ್ಲ. ಮೇನ್ ಅದು ಇಂಪಾರ್ಟೆಂಟ್, ತುಂಬ ಮುಖ್ಯ ಆಗುತ್ತೆ. ನಾನು ಎಷ್ಟು ಮಕ್ಕಳಲ್ಲಿ ನೋಡಿದ್ದೀನಿ, ಇಟ್ಸ್ ಮೋರ್ ಆಫ್ ಎ ಮೆಂಟಲ್ ಬ್ಲಾಕ್. ನನ್ನ ಹತ್ರ ಬಂದಾಗ ಮ್ಯಾಥ್ಸ್ ನೋ ಸರ್ ಐ ಡೋಂಟ್ ಲೈಕ್ ಮ್ಯಾಥ್ಸ್ ಅಂತಾರೆ. ನಾನು ಅವ್ರದ್ದು ಅಸೆಸ್ಮೆಂಟ್ ಮಾಡಿದಾಗ ಅವ್ರು ನ್ಯೂಮರಿಕಲ್ ಲೆವೆಲ್ಲಿ 80% 90% ಇರುತ್ತೆ. ಎಷ್ಟು ಸ್ಕೋರ್ ಮಾಡ್ತಿದ್ದೀಯ ಅಂದರೆ 60% ಅಂತಾರೆ. ನಂಗೆ ಇದಕ್ಕೂ ಅದಕ್ಕೂ ತಾಳೆ ಆಗಲ್ಲ. 90% ಅಬಿಲಿಟಿ ಇರೋ ವ್ಯಕ್ತಿ ಅವನೊಂದು ಚೂರು ಎಫರ್ಟ್ ಹಾಕೋರು 100% ರೇಂಜಿಗೆ ಮಾರ್ಕ್ಸ್ ತೊಗೋಬೇಕು ಅವರು. ಬಟ್ ಅವ್ನು ತೊಗೊಂಡ್ರೆ 60% ರೇಂಜಲ್ಲಿ ಇದ್ದಾನೆ. ಮನಸ್ಸಲ್ಲಿ ಏನು ಕೂತಿದೆ, ನನಗೆ ಮ್ಯಾಥ್ಸ್ ಕಷ್ಟ ಅಂತ. ಯಾಕೆ ಅಂದರೆ ಅವ್ರು, ನಾನು ಸ್ವಲ್ಪ ಕೆದಕರೆ ಗೊತ್ತಾಗುತ್ತೆ, ಅವ್ರ ಶಾಲೆಯಲ್ಲಿ ಪಾಠ ಮಾಡೋ ಮೇಷ್ಟ್ರದ್ದು ಸಮಸ್ಯೆ ಇದೆ. ಅಪ್ಪ ಅಮ್ಮ ಆಗಿಳ್ದು, ಇವನಿಗೆ ಮ್ಯಾಥ್ಸ್ ಟೀಚರ್ ಕಂಡ್ರೇ ಆಗಲ್ಲ ಸರ್, ಮ್ಯಾಥ್ಸ್ ವರ್ಕ್ ಮಾಡು ಅಂದರೆ ಮಾಡಲ್ಲ, ಟೀಚರ್ ಇಷ್ಟ ಇಲ್ಲ, ಹಾಗಾಗಿ ಸಬ್ಜೆಕ್ಟು ಓದಲ್ಲ ಅನ್ನೋ ಮಕ್ಕಳು ನಂತ ತುಂಬ ಜನ ಬಂದಿದೆ. ಹಾಗಾಗಿ ಇಲ್ಲಿ ಆಸಕ್ತಿಯ ಕೊರತೆ ಇದೆ. ನಂದು ಪ್ರಾಸೆಸ್ ವೆರಿ ಸಿಂಪಲ್ಲು. ಆಪ್ಟಿಟ್ಯೂಡ್ ಇದೆ, ಅದ್ರ ಜೊತೆಗೆ ಆಸಕ್ತಿನೂ ಇದೆ ಅಂದರೆ ಮಕ್ಕಳು ಅವರಾಗವರೇ ಎಫರ್ಟ್ ಹಾಕೋಕ್ಕೆ ಶುರು ಮಾಡ್ತಾರೆ. ಇದೆರಡರಲ್ಲಿ ಯಾವ್ದು ಮಿಸ್ಸಿಂಗು ಅನ್ನೋ ನಾವು ಅರ್ಥ ಮಾಡ್ಕೋಬೇಕು. ಹೌದು, ಮಾರ್ಕ್ಸ್ ಕಮ್ಮಿ ಇದೆ ಅಂದಾಕ್ಷಣ ನಾವು ಆಪ್ಟಿಟ್ಯೂಡೇ ಇಲ್ಲ ಅಂತ ಅನ್ಕೊಳ್ಳೋಕ್ಕಲ್ಲ. ಎಷ್ಟೋ ಸಲ ಆಸಕ್ತಿ ಇಲ್ದಲೇ ಇರೋ ಕಾರಣನೂ ಮಕ್ಕಳು ಎಫರ್ಟ್ ಹಾಕಿಲ್ಲ, ಹಾಗಾಗಿ ಅವ್ರ ಪರ್ಫಾರ್ಮೆನ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನೀವು ಹೇಳಿದ ಉದಾಹರಣೆಗೆ ಅಸೆಸ್ಮೆಂಟ್ ಮಾಡಿದ್ರೆ ಆಪ್ಟಿಟ್ಯೂಡೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ನನಗೆ ಅದು ತಲೆಗೆ ಹೋಗಲ್ಲ, ಮ್ಯಾಥ್ಸ್ ನನಗೆ ಕಬ್ಬಿಣದ ಕಡಲೆ ಅಷ್ಟೇ. ಹಾಗಾಗಿ ನಾನು ಎಷ್ಟೇ ಆಸಕ್ತಿಯಿಂದ ಎಫರ್ಟ್ ಹಾಕಿದ್ರು ಒಂದು ಆವ್ರೇಜ್ ಮಾರ್ಕ್ಸ್ ತೊಗೋಬೋದು ಹೊರತು ಅದಕ್ಕಿಂತ ಹೆಚ್ಚಿಗೆ ನನ್ನ ಕೈಲಿ ಆಗೋದಿಲ್ಲ. ಬಟ್ ಆಪ್ಟಿಟ್ಯೂಡ್ ಇದೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಆವಾಗ ನಾವು ಮಕ್ಕಳ ಹತ್ರ ಮಾತಾಡಿ ಆ ಮೆಂಟಲ್ ಬ್ಲಾಕ್ ತೆಗೆದುಬಿಟ್ರೆ, ಆಸಕ್ತಿಯಿಂದ ಅವ್ರು ಎಫರ್ಟ್ ಹಾಕೋಕ್ಕೆ ಶುರು ಮಾಡಿದ್ರೆ 50-60 ತೊಗೊಂಡಿದ್ದ ಮಕ್ಕಳು 80-90 ತೊಗೊಂಡಿರೋ ಉದಾಹರಣೆ ಇದೆ. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಓವರಾಲ್ ನಿಮ್ಮ ಪ್ರಕಾರ SSLC ಮುಗಿದ ಮೇಲೆ ಯಾವ ಕಾಂಬಿನೇಷನ್ಗೆ ಹೋಗೋದು ಸೂಕ್ತ? ಇದು ಆಸ್ ಎ ಕನ್ಕ್ಲೂಷನ್ ನಾನು ಹೇಳಬೇಕು ಈ ವಿಚಾರದ ಬಗ್ಗೆ ಅಂದರೆ, ಮೊದಲು ಮಕ್ಕಳ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಸುಮಾರು ಜನ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ವ್ಯಕ್ತಿತ್ವದಿಂದನೇ ಧೋರಣೆ ಬರೋದು, ಆ್ಯಟಿಟ್ಯೂಡ್ ತುಂಬ ಮುಖ್ಯ. ಹೌದು. ಮತ್ತು ಮಕ್ಕಳಿಗೆ ಯಾವುದೇ ವಿಷಯ ಅಥವಾ ವಿಚಾರ ಕಲಿಬೇಕು ಅಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಆಸಕ್ತಿ ತುಂಬ ಮುಖ್ಯ. ನಾನು ಆಗಲೇ ಹೇಳ್ದಂಗೆ ನಮ್ಮ ಜನ್ರೇಷನ್ಗೆ ಅನಿವಾರ್ಯತೆ ಜಾಸ್ತಿ ಇತ್ತು, ಈಗಿನ ಜನ್ರೇಷನ್ಗೆ ಅನಿವಾರ್ಯತೆ ಕಮ್ಮಿ ಇದೆ. ಹಾಗಾಗಿ ಆಸಕ್ತಿನೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ, ಆಸಕ್ತಿನೂ ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಮೀ, ಯು ಮೈಟ್ ಪುಟ್ ದೆಮ್ ಟು ದ ಬೆಸ್ಟ್ ಆಫ್ ಸ್ಕೂಲ್ಸ್. ಒಳ್ಳೆ ಟೀಚರು ಇರ್ಬೋದು, ಬಟ್ ಮಕ್ಕಳು ಎಫರ್ಟ್ ಹಾಕೋದಿಲ್ಲ. ಹಾಗಾಗಿ ಮಕ್ಕಳು ಯಾವ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಬೇಕಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅವರ ಅಬಿಲಿಟಿ, ಯಾವುದರಲ್ಲಿ ಅವ್ರಿಗೆ ಕಲಿಯೋದಕ್ಕೆ ಹೆಚ್ಚು ಅಬಿಲಿಟಿ ಕ್ಷಮತೆ ಇದೆ ಅನ್ನೋದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆಸಕ್ತಿ. ಕಲಿಯೋದಕ್ಕೆ ಆಸಕ್ತಿ ಇದೆಯಾ ಅನ್ನೋದು ತಿಳ್ಕೊಬೇಕು. ಇದು ಹೇಗೆ ಅಂದರೆ ಮಕ್ಕಳ ಜೊತೆ ಕಾನ್ವರ್ಸೇಷನ್ ಮಾಡಬೇಕು, ಟ್ರಯಲ್ ಆ್ಯಂಡ್ ಎರರ್ ಆಗೋಗುತ್ತೆ. ಹಾಗಾಗಿ ಯಾರೋ ಪೇರೆಂಟ್ ಕೇಳಿದ್ರೆ ಇದು ನಮಗೆ ಕಷ್ಟ ಆಗ್ತಿದೆ ಗೊತ್ತಾಗ್ತಿಲ್ಲ ಅಂದರೆ ಆವಾಗ ನನ್ನಂಥ ಕರಿಯರ್ ಕೌನ್ಸಿಲರ್ ಹತ್ರ ಹೋದರೆ ನಾವೊಂದು ಅಸೆಸ್ಮೆಂಟ್ ಮಾಡಿ ಆಗಲೇ ಹೇಳ್ದಂಗೆ ಈ ಫೀಚರ್ಸ್ ಎಲ್ಲ ಆ ರಿಪೋರ್ಟಲ್ಲಿ ಬರುತ್ತೆ. ಓಕೆ, ಆವಾಗ ನಾವು ಏನು ಬಯಾಸ್ ಇಲ್ದಂಗೆ ಈ ಮಗುಗೆ ಇದೇ ಸೂಕ್ತ ಅಂತ ನಾವು ಖಡಾಖಂಡಿತವಾಗಿ ಹೇಳ್ಬೋದು. ನನಗೇನು ಅನಿಸುತ್ತೆ, ಎಲ್ಲ ಪೇರೆಂಟ್ಸು ಸುಮ್ಮನೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಥರ ಮಾರ್ಕ್ಸ್ ಬಂತು ಅದಕ್ಕೆ ಸೈನ್ಸ್ ಆಗದೆ ಅಥವಾ ಇದಕ್ಕೆ ಸ್ಕೋಪ್ ಇದೆ ಈ ಥರ ಅಂದ್ಕೊಂಡು ಏನೋ ಹಾಕಿ ಆಮೇಲೆ ಮಕ್ಕಳು ಒದ್ದಾಡೋ ಬದಲು, ಹೌದು, ಯಾಕೆ ನಾವೀಗ ಕೋರ್ಟರ್ನಲ್ಲಿ ನೋಡ್ತಾ ಇದ್ದೀವಲ್ಲ, ಮೊನ್ನೆನೂ ನಾನು ನ್ಯೂಸ್ ಪೇಪರ್ ಓದಿ ತುಂಬ ಬೇಜಾರಾಯಿತು ನನಗೆ. 17 ವರ್ಷದ ಮಗು ಅಪ್ಪ ಅಮ್ಮಂಗೆ ಸಾರಿ ಅಂತ ಬರೆದ್ಬಿಟ್ಟು ಶಿ ಹಸ್ ಜಸ್ಟ್ ಕಮಿಟೆಡ್ ಸಮಥಿಂಗ್ ನಾನ್ ಸೆನ್ಸ್. ನನಗೆ ಯಾಕೆ ನಾನ್ ಸೆನ್ಸ್ ಅನಿಸುತ್ತೆ ಅಂದರೆ, ಆಗಿನ್ನೂ ಪ್ರಪಂಚ ನೋಡ್ತಾ ಇರೋ ಮಗು, ಶಿ ಹ್ಯಾಡ್ ಎ ಲಾಂಗ್ ಇನ್ನಿಂಗ್ಸ್ ಅಹೆಡ್ ಆಫ್ ಹರ್. ಇನ್ನೂ ಜೀವನ ಏನು ಅನ್ನೋದು ಗೊತ್ತಿಲ್ಲ, ಆಗಲೇ ನಂಗೆ ಜೀವನ ಬೇಡ ಅನ್ನೋ ನಿರ್ಧಾರಕ್ಕೆ ಆ ಮಗು ಬಂದ್ಬಿಡ್ತು ಅಂದರೆ ಎಷ್ಟು ಪ್ರೆಷರ್ ಇರ್ಬೋದು ಆ ಮಗು. ಅದಕ್ಕೆ ಹೇಳ್ತೀನಿ, ತಪ್ಪು ಆಯ್ಕೆ ನಿಮ್ಮ ಮಕ್ಕಳಲ್ಲಿ ತುಂಬ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಒಂದು ಸೊಸೈಟಿ ಎಕ್ಸ್ಪೆಕ್ಟೇಷನ್ನು, ಯಾಕೆ ಏನೋ ಆಗೋಗ್ತಾನೆ ಅಂತ. ಇನ್ನೊಂದು ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ನು, ಪೋಷಕರ ಎಕ್ಸ್ಪೆಕ್ಟೇಷನು, ಮತ್ತು ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ಅದನ್ನು ಮುಟ್ಟಕ್ಕಾಗಲ್ಲ ಅನಿಸ್ದಾಗ ಅವ್ರಿಗೆ ಪ್ರೆಷರ್ ಶುರು ಆಗುತ್ತೆ. ಈ ಪ್ರೆಷರ್ನ ಒಂದೊಂದು ಮಗು ಒಂದೊಂದು ಥರ ತೋರಿಸ್ಕೊಳುತ್ತೆ. ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವರು ಓಪನ್ ಆಗಿ ಮಾತಾಡ್ಬಿಟ್ಟು ನಂಗೆ ಆಗಲ್ಲ ಅಂತ ಬೇರೆದಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಈ ಥರ ಅವಾಂತರ ಮಾಡ್ಕೊಳ್ಳೋ ಮಕ್ಕಳು ಇರ್ತಾರೆ. ಹಾಗಾಗಿ ಇಂಥ ಒಂದು ಪ್ರೆಷರ್ಫುಲ್ ಅಥವಾ ಸ್ಟ್ರೆಸ್ಫುಲ್ ಸಿಚುಯೇಷನ್ ಮಕ್ಕಳನ್ನ ಅವಾಯ್ಡ್ ಮಾಡಬೇಕು ಅಂದರೆ ಒಂದು ಅಸೆಸ್ಮೆಂಟ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಕೌನ್ಸಲಿಂಗ್ ತೊಗೊಂಡು ಆಮೇಲೆ ಸೂಕ್ತವಾದ ಆಯ್ಕೆ ಮಾಡಿಕೊಂಡ್ರೆ ಮಗುಗೂ ಒಂದು ಉತ್ಸಾಹದಿಂದ ಎಫರ್ಟ್ ಹಾಕೋಕ್ಕೆ ಸರಿ ಹೋಗುತ್ತೆ. ಕೇವಲ ಮಾರ್ಕ್ಸ್ ಮೇಲೆ ಅಥವಾ ಯಾವುದೋ ಒಂದು ಕೋರ್ಸಿಗೆ ಸ್ಕೋಪ್ ಇದೆ ಅಂದ್ಕೊಂಡು ಸೇರಿಸೋದು ನನ್ನ ಪ್ರಕಾರ ತಪ್ಪಾಗುತ್ತೆ.
ಓಕೆ ಸರ್, ಒಂದಷ್ಟು ಗೊಂದಲಗಳಿತ್ತು ಪೇರೆಂಟ್ಸಿಗೆ. ಸೊ ಯಾವ ಕಾಂಬಿನೇಷನ್ನ ಕೊಡಿಸಿದ್ರೆ ನನ್ನ ಮಗುಗೆ ಸೂಕ್ತ ಅದು ಅಂತ ಹೇಳಿ. ಸೊ ಸ್ವಲ್ಪನಾದರೂ ಅವ್ರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ಉಪಯೋಗ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ಈ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, SSLC ಪರೀಕ್ಷೆ ಹತ್ತಿರ ಬರ್ತಾ ಇದೆ. ನೆಕ್ಸ್ಟು ಯಾವ ಕಾಂಬಿನೇಷನ್ ಕೊಡಿಸ್ಬೇಕು, ಇನ್ನೂ ಕೆಲವರು ಮಗು ಹುಟ್ಟಾಗಿನಿಂದನೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇಂಥ ಕಾಂಬಿನೇಷನ್ನೇ ಕೊಡಿಸ್ಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ಥರ ಒಂದು ಆಸೆನ ಇಟ್ಕೊಂಡಿರ್ತಾರೆ. ಇಟ್ಕೊಳ್ಳಿ, ನಿಮ್ಮ ಆಸೆ ತಪ್ಪಲ್ಲ. ಆದರೆ ಮಗುವಿನ ಆಸಕ್ತಿ ಮತ್ತು ಎಬಿಲಿಟಿನೂ ನೋಡಿ ಕೂಡ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹಾಗೆಯೇ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರೊಫೆಸರ್ ಶಂಕರ್ ಬೆಳ್ಳೂರ್ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ. ಹಾಗೆಯೇ ಮೈ ಕರಿಯರ್ ಲ್ಯಾಬ್ಗೂ ಕೂಡ ನೀವು ಡೈರೆಕ್ಟ್ ಆಗಿ ಹೋಗಿ ಅವರನ್ನ ಭೇಟಿಯನ್ನ ಮಾಡಬಹುದು. ಹಾಗೆಯೇ ನಿಮ್ಮ ಮಗುವಿನ ಕುರಿತು, ನಿಮ್ಮ ಮಗುವಿನ ಭವಿಷ್ಯದ ಕುರಿತು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳಿದ್ರೂ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.